ಬೀದರ್ ತಾಲೂಕಿನ ವಿಳಾಸ್ಪುರದಲ್ಲಿ ಏಕ್ತಾ ಆಶ್ರಮ ಟ್ರಸ್ಟ್ ವತಿಯಿಂದ ಶ್ರೀ ಇಸ್ಮಾಯಿಲ್ ಶಹಾ ಖಾದ್ರಿ ಶ್ರೀ ಶನಿ ಸಾಹೇಬ ದರ್ಗಾದಲ್ಲಿ 16ನೇ ಸಂದಲ್ ಜಾತ್ರಾ ಮಹೋತ್ಸವ ಬಹಳ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು. ಸಾಯಂಕಾಲದಂದು ಗ್ರಾಮದ ಇಸ್ಮಾಯಿಲ್ ಶಹಾ ಖಾದ್ರಿ ದರ್ಗಾದಿಂದ ಶನಿ ಸಾಹೇಬ್ ದರ್ಗಾದವರೆಗೆ ಒಂಟೆಯ ಮೇಲೆ ಭವ್ಯ ಮೆರವಣಿಗೆ ಕಲಾ ತಂಡಗಳ ಪ್ರದರ್ಶನ ಜರುಗಿತು. ವಿಳಾಸ್ಪುರನ ಏಕ್ತಾ ಆಶ್ರಮ ಟ್ರಸ್ಟ್ ಅಧ್ಯಕ್ಷರಾದ ಪೂಜ್ಯ ಶ್ರೀ ಸಂಭಾಜಿ ಮಹಾರಾಜ್ ಅವರ ನೇತೃತ್ವದಲ್ಲಿ ಸಂದಲ್ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಸಾಂಸ್ಕೃತಿಕ ಹಾಗೂ ಗುರುಗಳ ಆಶೀರ್ವಚನ ಮತ್ತು ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಿತು. ಹಲ್ಬರ್ಗಾ ಶಿವಾಚಾರ್ಯರು, ರಾಚೋಟೇಶ್ವರ ಮಠದ ಪೂಜ್ಯ ಶ್ರೀ ಬ್ರ ಹೌಗಿ ಲಿಂಗೇಶ್ವರ ಮಹಾರಾಜರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಇವತ್ತು ಸಂಭಾಜಿ ಮಹಾರಾಜರ ನೇತೃತ್ವದಲ್ಲಿ ಬಹಳ ಸುಂದರವಾಗಿ ಸಂದಲ್ ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗಿದೆ. ಈ ಭಾಗದಲ್ಲಿ ಸಂಭಾಜಿ ಮಹಾರಾಜರ ಸದ್ಭಕ್ತರು ಬಹಳಷ್ಟು ಇದ್ದಾರೆ. ಸರಳ, ಸದಾ ನಗು ಮುಖದ ಸಂಭಾಜಿ ಮಹಾರಾಜರು ತಮ್ಮದೇ ಆದ ತತ್ವ ಸಿದ್ಧಾಂತಗಳನ್ನು ಹೊಂದಿದ್ದಾರೆ. ಸರ್ವ ಧರ್ಮ ಸಮನ್ವಯ ಸೌಹಾರ್ದತೆ ಸಾರುವ ದರ್ಗಾ ಹೊಂದಿದ್ದಾರೆ. ಸರ್ವ ಧರ್ಮ ಸಮನ್ವಯ ಸೌಹಾರ್ದತೆ ಸಾರುವ ದರ್ಗಾವನ್ನ ನಡೆಸುತ್ತಿದ್ದಾರೆ. ಇದು ಎಲ್ಲರಿಗೂ ಕೂಡ ಮಾಡಲಿಕ್ಕೆ ಬರುವುದಿಲ್ಲ. ಸಾಯಿಬಾಬಾರ ಹಾಗೆ ಸಬ್ಕಾ ಮಾಲಿಕ್ ಏಕ್ ಹೈ ಎನ್ನುವ ಹಾಗೆ ಎಲ್ಲರನ್ನ ಯಾರೇ ಬಂದರೂ ಕೂಡ ಸಮವಾಗಿ ಕಾಣ್ತಾರೆ. ಯಾರನ್ನೇ ಕಂಡರೂ ಕೂಡ ವಿನಯ ವಿನಮ್ರತೆಯಿಂದ ನಡೆದುಕೊಂಡು ಹೋಗ್ತಾರೆ. ದೇವರ, ಗುರುಗಳ, ಮಹಾತ್ಮರ ಸನ್ನಿಧಾನ ಸುಮ್ಮನೆ ಸಿಗುವುದಿಲ್ಲ. 7 ಜನ್ಮದ ಪುಣ್ಯದ ಫಲವಾಗಿ 7 ಜನ್ಮ ಪುಣ್ಯದ ಕೆಲಸ ಮಾಡಿದಾಗ ಮಾತ್ರ ಇಂತಹ ಪುಣ್ಯದ ಸ್ಥಾನ ದರ್ಗಾ ಸಂಭಾಜಿ ಮಹಾರಾಜರಿಗೆ ಲಭಿಸಲಿಕ್ಕೆ ಸಾಧ್ಯವಾಗಿದೆ ಎಂದು ತಿಳಿಸಿದರು. ಸಾಧನೆ ಮಾಡಬೇಕಾದರೆ ಮಾನವನಲ್ಲಿ ಭಕ್ತಿ ಭಾವವಿರಬೇಕು. ಡಾಂಬಿಕ ಭಕ್ತಿ ಮಾಡಬಾರದು. ಶ್ರದ್ಧೆ ಭಕ್ತಿಯಿಂದ ಮಾತ್ರ ದೇವರನ್ನ ಒಲಿಸಿಕೊಳ್ಳಲು ಸಾಧ್ಯವಾಗಿದೆ. ಕಷ್ಟ, ಸುಖ, ದುಃಖ ಏನೇ ಇದ್ದರೂ ಕೂಡ ದೇವರನ್ನ ಬಿಡಬಾರದು. ಯಾವ ಮನುಜ ಸುಖ ದುಃಖ ಸಂದರ್ಭದಲ್ಲಿ ದೇವರನ್ನ ಬಿಡುವುದಿಲ್ಲವೋ ಅವನೇ ನಿಜವಾದ ಭಕ್ತಿ ಭಾವ ಹೊಂದಿರುವ ಪವಿತ್ರ ಮನುಷ್ಯನಾಗಿದ್ದಾನೆ ಎಂದು ಹಲ್ಬರ್ಗಾದ ಹೌಗಿ ಲಿಂಗೇಶ್ವರ ಮಹಾರಾಜರು ಮಾತನಾಡಿ ತಿಳಿಸಿದ್ದರು. ವಿಳಾಸ್ಪುರದ ಏಕ್ತಾ ಆಶ್ರಮ ಟ್ರಸ್ಟ್ ಅಧ್ಯಕ್ಷರಾದ ಪೂಜ್ಯ ಶ್ರೀ ಸಂಭಾಜಿ ಮಹಾರಾಜರು ಮಾತನಾಡಿ, ಇವತ್ತು ಜಾತ್ರಾ ಮಹೋತ್ಸವ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡುವ ಉದ್ದೇಶ ನನಗಿರಲಿಲ್ಲ. ಆದರೂ ಕೂಡ ದರ್ಗಾದ ಸದ್ಭಕ್ತರ ಸಹಕಾರದಿಂದ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಸಂಪನ್ನವಾಗಿದೆ. ಮಾನವನಿಗೆ ಸ್ವಂತದ್ದು ಅಂತ ಏನೂ ಇರುವುದಿಲ್ಲ. ಮಾನವ ಎಷ್ಟೇ ಕಮಾಯಿಸಿದ್ರೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಎಲ್ಲರೂ ಪರಸ್ಪರ ಸ್ನೇಹ ಸಹಬಾಳ್ವೆಯಿಂದ ಸೌಹಾರ್ದತೆಯಿಂದ ಪ್ರೀತಿ ಮನೋಭಾವದಿಂದ ಇರಬೇಕು ಎಂದು ತಿಳಿಸಿದರು. ಭಕ್ತರಿಗೆ ಇಲ್ಲಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಬೀದರ್ ನಗರದಲ್ಲಿ ನನಗೆ ಅನುಷ್ಠಾನಕ್ಕಾಗಿ ಸ್ಥಾನ ದೊರಕಿಸಿಕೊಡುವುದಾಗಿ, ಭಕ್ತರ ಸೇವೆಗೆ ಆಶೀರ್ವಾದಕ್ಕೆ ಅವಕಾಶ ಕಲ್ಪಿಸುವುದಾಗಿ ಈ ಮೂಲಕ ಸಂಭಾಜಿ ಮಹಾರಾಜರು ಮನವಿ ಮಾಡಿದರು. ಜಂಗಮ ದೀಕ್ಷೆ ತೆಗೆದುಕೊಂಡ ಮೇಲೆ ಜೋಳಿಗೆ ಹಿಡಿದ ಮೇಲೆ ನಾನು ಶ್ರೀಮಂತರೇ ಇರಲಿ ಬಡವರೇ ಆಗಿರ್ಲಿ ಎಲ್ಲರನ್ನ ಸಮವಾಗಿ ಕಾಣ್ತೇನೆ. ನಾನು ನಿಮ್ಮೆಲ್ಲರ ಮನಿ ಮಗ, ನಿಮ್ಮವ. ಹಾಗಾಗಿ ತಿಂಗಳೊಳಗಾಗಿ ಅನುಷ್ಠಾನ ಕೂಡುವ ಇಚ್ಛೆ ಹೊಂದಿದ್ದು ನನಗೆ ಅನುಷ್ಠಾನಕ್ಕೆ ಕೂಡ್ಲಿಕ್ಕೆ ಜಾಗ ಅನುವು ಮಾಡಿಕೊಡುವುದಾಗಿ ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕಲ್ಮೂಡ ಪೂಜ್ಯ ಶ್ರೀ ಬಾಲಯೋಗಿ ದತ್ತ ದಿಗಂಬರ ಶರಣ ಶಂಕರಲಿಂಗ ಮಹಾರಾಜರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ನಗರಸಭೆ ಸದಸ್ಯರಾದ ದಿಗಂಬರ ಮಡಿವಾಳ್, ಕಾಂಗ್ರೆಸ್ನ ಮುಖಂಡರಾದ ವಿನೋದ್ ಅಪ್ಪೆ, ಬಾಬು ಪಾಸ್ವಾನ್, ಶ್ರೀಪತರಾವ್ ದಿನೇಶ್, ಶಿವಕುಮಾರ್ ನೀಲ್ಕಟ್ಟಿ, ಮನೋಹರ್ ಮಡಿವಾಳ್, ಸೂರ್ಯಕಾಂತ್ ಸಾದುರೆ, ಕೆಡಿ ಗಣೇಶ್, ಮೊಗಲಪ್ಪ ಮಾಳಿಗೆ, ದರ್ಗಾದ ಶಿಷ್ಯರಾದ ಪ್ರಕಾಶ್ ಅವರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಖವಾಲಿ ಕಾರ್ಯಕ್ರಮ, ಖ್ಯಾತ ಹಾಸ್ಯ ಕಲಾವಿದರಾದ ರಘುಪ್ರಿಯ ತಂಡದವರಿಂದ ಹಾಸ್ಯ ಕಾರ್ಯಕ್ರಮ, ರೇವಣ್ ಸಿದ್ದಯ್ಯ ಹಿರೇಮಠ ಹಾಗೂ ತಂಡದವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ, ಜೂನಿಯರ್ ರವಿಚಂದ್ರನ್ ಅವರಿಂದ ಅದ್ಭುತ ಪ್ರದರ್ಶನ, ತುಕಾರಾಮ್ ನಾಗುರಿ ಅವರಿಂದ ಜಾದೂ ಪ್ರದರ್ಶನ ಹಾಗೂ ರಾಚಯ್ಯ ಸ್ವಾಮಿ ಅವರಿಂದ ಹಾಸ್ಯ ಪ್ರದರ್ಶನ ಜರುಗಿತು. ಜಾತ್ರಾ ಮಹೋತ್ಸವವನ್ನು ಬಹಳ ಸುಂದರವಾಗಿ ನಮ್ಮ ಸಂಭಾಜಿ ಮಹಾರಾಜರವರು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಸಂಭಾಜಿ ಮಹಾರಾಜರು ಬಹಳ ಭಕ್ತಿವಂತರು ಅಷ್ಟೇ, ಸರಳ ಹೃದಯ ಒಂದು ಮಹಾತ್ಮ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾವಾಗ ನೋಡಿದ್ರು ಕೂಡ ನಕ್ಕೊಂತ ಇರ್ತಾರೆ ಮಹಾರಾಜರು. ನಗೋದ್ರಲ್ಲಿ ಬಹಳ ಶಕ್ತಿ ಇದೆ. ಬಹುಶಃ ಈ ದರ್ಗದೊಳಗಿರ್ತಕ್ಕಂಥವ್ರು ನಮ್ಮದೇ ಆದ ಒಂದು ಸಿದ್ಧಾಂತವನ್ನ ಹುಡ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಸ್ಥಿತಿ ಒಳಗಿದ್ರೆ ನಮ್ಮ ಸಂಭಾಜಿ ಮಹಾರಾಜರು ಸರ್ವಧರ್ಮ ಸಮನ್ವಯ ದರ್ಗವನ್ನ ವಿಳಾಸ್ಪುರ ಗ್ರಾಮದಲ್ಲಿ ಮಾಡ್ತಾರೆ. ದೊಡ್ಡ ಕಾರ್ಯ.
ಇದು ಎಲ್ಲರಲ್ಲೂ ಕೂಡ ಬರೋದಿಲ್ಲ. ಯಾವ ರೀತಿ ಶಿರ್ಡಿ ಸಾಯಿಬಾಬಾ ಅವರದ್ದು ಮಾತು ಹೇಳಿದ್ರೆ ಸಬ್ಕಾ ಮಾಲೀಕ್ ಏಕ್ ಹೈ ಅನ್ನುವಂಥ ಮಾತನ್ನ ಅದನ್ನ ಪರಿಪೂರ್ಣ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಯಾರಂದ್ರೆ ನಮ್ಮ ಸಂಭಾಜಿ ಮಹಾರಾಜರು. ಯಾರೇ ಕಂಡ್ರು ಕೂಡ ಬಹಳ ವಿನಯದಿಂದ ವಿನಮ್ರತೆಯಿಂದ ನಡೆದುಕೊಂಡು ಹೋಗ್ತಕ್ಕಂಥವರು. ಮರಾಠಿ ಒಳಗೆ ಒಂದು ಮಾತು ಬರ್ತದೆ ಬಹಳ ಸುಂದರವಾಗಿ. ದೇವರು ಯಾವಾಗ ಸಿಗ್ತಾನೆ ನಮಗೆ, ಗುರುಗಳ ಸನ್ನಿಧಾನ ಯಾವಾಗ ಸಿಗ್ತದ, ಮಹಾತ್ಮರ ಜಾಗ ನಮಗೆ ಯಾವಾಗ ಸಿಗ್ತದ, ಅವ್ರ ಸಮೀಪಕ್ಕೆ ಕೂಡ್ಲಾಕ ಯಾವಾಗ ಸಿಗ್ತದೆ ಅಂದಾಗ ಮರಾಠಿ ಒಳಗೆ ಹೇಳ್ತಾರೆ, ಜನ್ಮ ಜನ್ಮಾಚಿ ಜೋಡಿ ಸುಕೃತಾಚಿ पुण्य. जन्म जन्माची जोडी सुकृताची पुण्य म्हणून विठ्ठल आवडली ಅನ್ನುವಂತ ಮಾತನ್ನ ಮರಾಠಿ ಒಳಗೆ ಹೇಳ್ತಾರೆ. ಇದು ದರ್ಗಾದೊಳಗ ಇದು ಮಹಾತ್ಮರ ಸ್ಥಾನ ಇಲ್ಲ. ಈ ಸ್ಥಾನವನ್ನ ಸಿಗಬೇಕಾದ್ರ ಇದು ಒಂದು ಜನ್ಮದ ಎರಡು ಜನ್ಮದ ಪುಣ್ಯ ಇಲ್ಲ, ನಿಮ್ಮದು 7 ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯದ ಫಲವೇ ಇಂಥ ಪವಿತ್ರವಾಗಿರ್ತಕ್ಕಂಥ ದರ್ಗದ ಜಾಗವನ್ನು ನಿಮಗೆ ಸಿಕ್ಕದ ಅಂತ ನಾವು ತಿಳ್ಕೊಳ್ಬೇಕು. ಈ ಜೀವನದೊಳಗ ಏನ್ ಬೇಕಾದನ್ನ ಸಾಧನೆ ಮಾಡಬಹುದು, ಆದ್ರೆ ಸಾಧನೆ ಮಾಡುವಂತ ಶಕ್ತಿ ಮನುಷ್ಯನಲ್ಲಿ ದೇವರು ಕೊಟ್ಟ. ಅದು ಸಾಧನೆಯ ಮಾರ್ಗ ಯಾವುದಂದ್ರೆ ಅದು ಭಕ್ತಿ ಅಂತ ಹೇಳುತ್ತಾರೆ. ಎಲ್ಲಿ ಭಕ್ತಿ ತುಂಬಿಕೊಂಡದ ಅಲ್ಲಿ ಎಲ್ಲವೂ ತುಂಬಿಕೊಂಡದೆ ಎನ್ನುವಂತ ಮಾತನ್ನ ಬಹು ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಯಾವುದಂದ್ರೆ ಭಕ್ತಿ. ಅಂತ ಭಕ್ತಿಯನ್ನ ಮನುಷ್ಯನೊಳಗ ಪ್ರಾರಂಭವಾಯಿತಂದ್ರೆ ನಿಮಗೆ ದೇವರು, ಮಹಾತ್ಮರು, ಶಿವಯೋಗಿಗಳು, ಶರಣರು, ಸಂತರು ಅವ್ರ ಕಡೆ ನೀವು ಹೋಗೋದು ಬೇಡ, ನಿಮ್ ಕಡೆ ಹುಡುಕೊಂತ ಬಂದು ಆಶೀರ್ವಾದ ಕೊಡುತ್ತಾರಲ್ಲ, ಅದು ಏನು ಕಾರಣ? ಅದು ನಂಬಲಿರುವಂತ ಸಂಪತ್ತಲ್ಲ, ನಂಬಲಿರುವಂತ ಮನೆ ಹೊಲ ಅಲ್ಲ, ನಂಬಲಿರುವಂತ ಭಕ್ತಿನೇ ಕಾರಣ ಅನ್ನುವಂಥದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಜೀವನದೊಳಗ ಭಕ್ತಿ ಮಾಡಬೇಕು. ಎಂಥ ಭಕ್ತಿ ಮಾಡಬೇಕಂದ್ರೆ ದೇವರನ್ನ ಒಲಿಸ್ಕೊಳ್ತಕ್ಕಂಥ ಭಕ್ತಿ ಮಾಡಬೇಕು. ಈಗ ನಮ್ಮ ಭಕ್ತಿಗಳಲ್ಲಿ ಹೇಗಾಗ್ಯಾವ ಅಂದ್ರೆ ಕೇವಲ ಡಾಂಬಿಕ ಭಕ್ತಿ ಆಗ್ಯಾವ. ಯಾವಾಗ ಏನಾದ್ರೂ ಕಷ್ಟ ಬಂದಾಗ, ದುಃಖ ಬಂದಾಗ, ಏನಾರ ಮನೆ ಒಳಗ ಸಮಸ್ಯೆ ಬಂದಾಗ ಭಕ್ತಿ ಮಾಡೋರು ಬಹಳ ಮಂದಿ ಅದ. ದರ್ಗಕ್ಕೆ ನೀವು ಯಾವಾಗ ಬರ್ತೀರಿ? ಸಂಭಾಜಿ ಮಹಾರಾಜರ ಹತ್ರ ಯಾವಾಗ ಬರ್ತೀರಿ ಗೊತ್ತೇನು? ಮನ್ಯಾಗ ಏನಾರ ಆಯಿತು ಅಂದ್ರೆ ಅವಾಗ ನಿಮಗೆ ದರ್ಗಾ ನೆನಪಾಗ್ತದ, ಸಂಭಾಜಿ ಮಹಾರಾಜ ನೆನಪಾಗ್ತದ. ನೀವೆಲ್ಲ ಖುಷಿ ಇದ್ರಿ, ಆನಂದವಾಗಿದ್ರಿ ಅಂದ್ರೆ ಅವಾಗ ದರ್ಗದ ನೆನಪು ಆಗಲ್ಲ, ಸಂಭಾಜಿ ಮಹಾರಾಜ ನೆನಪು ಆಗೋದಿಲ್ಲ. ಅದಕ್ಕೆ ಹೇಳ್ತಾರ ಅವರು, ನೀ ಸುಖಿಯಾಗಿರು, ನೀ ದುಃಖಿಯಾಗಿರು, ಸುಖ ದುಃಖ ಇವೆರಡರ ಒಳಗೆ ಯಾರು ದೇವರನ್ನ ಬಿಡೋದಿಲ್ಲ, ಯಾರು ಭಕ್ತಿಯನ್ನ ಬಿಡೋದಿಲ್ಲ, ಅವನೇ ನಿಜವಾಗಿರ್ತಕ್ಕಂಥ ಈ ಮಾನವನ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಪವಿತ್ರ ಮನುಷ್ಯ ಅಂತ ಹೇಳ್ತಾರೆ. ಅದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೆ ಜೀವನದೊಳಗ ಭಕ್ತಿ ಅನ್ನುವಂಥದ್ದು ಬಹಳ ಶ್ರೇಷ್ಠ. ಒಂದು ಸಲ ಕೈಲಾಸದೊಳಗ ಪರಮಾತ್ಮ ಭಕ್ತಿ ಮಾಡ್ಕೋತ ಕುಂತಿದ್ದಂತ. ಭಕ್ತಿ ಅಂದ್ರೆ ಧ್ಯಾನದೊಳಗ, ಆನಂದದೊಳಗ. ಆನಂದದೊಳಗ ಪರಮಾತ್ಮ ಕೂತ್ಕೊಂಡಾಗ ಮಗ್ಗಲಿದ್ದ ಪಾರ್ವತಿ ಅಂತಳಂತ, ಅಲ್ಲೋ ನೀ ಹಿಂಗ ಭಕ್ತಿ ಧ್ಯಾನ ಮಾಡ್ಕೋತ ಕುಂತ್ರ ಹೊಟ್ಟಿ ತುಂಬೋದ್ರ ಹೆಂಗ ಅಂದಳಂತಕ್ಕೆ. ಯಾರು? ಪಾರ್ವತಿ. ಮತ್ತ ಇವ್ ಮನ್ಯಾಗ ನಾವು ಗಂಡಸ ಮಕ್ಕಳು ಸುಮ್ಮನೆ ನೀವು ಕುಂತ್ರಂದ್ರ ಇವ್ರ ಮನ್ಯಾಗಿದ್ದ ಹೆಣ್ಮಕ್ಳು ಸುಮ್ಮ ಕುಂದಿರ್ತಾರೆ? ಅಲ್ಲ, ಲಗ್ನ ಮಾಡ್ಕೊಂಡಿದ್ದೆ, ಸಂಸಾರ ಅದ, ನಿನಗ ಮನ್ಯಾಗ ಕೂಡಾಕ ಬುದ್ಧಿ ಬರ್ತೈತಿಲ್ಲ ಅಂತ ಅವ್ರು ಬೈತಾರ. ನಮಗ ಬೈತಾರಿಲ್ಲ. ನೀ ದುಡ್ಯಾಕ ಹೋದ್ರ ಅವ್ರು ಚಂದ ಇರ್ತಾರ, ಒಂದ್ 4 ದಿನ ಮನ್ಯಾಗ ಕುಂತ್ರಿ ಅಂತಂದ್ರ ಅವ್ರು ಬೈಕೊಂತ ತಿರುಗಾಡ್ತಾರ ನಿಮಗ ಅವ್ರು. ಹಂಗ ಮಹಾದೇವ ಕೈಲಾಸದೊಳಗ ಕುತ್ಕೊಂಡಿದ್ದ, ಧ್ಯಾನದೊಳಗ ಇದ್ದ. ಧ್ಯಾನದೊಳಗಿದ್ದಾಗ ಪಾರ್ವತಿ ಅಂತಾಳಂತ,
ಅಲ್ಲ ನೀ ಹಿಂಗ ಧ್ಯಾನ ಮಾಡ್ಕೊಂತ ಕುಂತ್ರ ನಾವು ಹೆಂಗ್ ಉಣೋದು, ನಾವು ಹೆಂಗಿರೋದು, ನಾವು ಹೆಂಗ ಬದುಕೋದು? ಪಾರ್ವತಿ ಅಂತಳಂತ ನೋಡು, ಎಲ್ಲಾ ದೇವಾನು ದೇವತೆಗಳೆಲ್ಲ ಮೈ ತುಂಬ ಬಂಗಾರ ಹಾಕೊಂಡಾರ, ವೈಭವದಿಂದ ಅವರು ಸಂಸಾರ ಮಾಡಾಕತ್ಯಾರ. ಮತ್ ನೀನೂ ಬೂದಿ ಬಡ್ಕೋತಿ, ಮತ್ ನನಗೂ ಬೂದಿ ಬಡ್ಕೊಲಕ್ ಹಸ್ತಲ್ಲ, ನಿನಗೆ ಎಟ್ಟರ ಬುದ್ಧಿ ಅದ ಇಲ್ಲ ಅಂತ ಕೇಳದಲ್ಲ. ಯಾರು? ಪಾರ್ವತಿ ತಾಯಿ. ಮಹಾದೇವಂದಂತ ನಾ ಏನ್ ಮಾಡ್ಲಿ ಅಂತ ಕೇಳ್ದ. ಏನ್ ಮಾಡ್ಲಿ? ಏನಿಲ್ಲ, ಎಲ್ಲರ ಹೊಲ ಸಿಗುತ್ತಂದ್ರೆ ಒಂದೀಟು ಬಿತ್ತಿ ಏನಾರ ತಗೊಂಡ್ ಬಾ, ದವಸ ಧಾನ್ಯಗಳು ತಗೊಂಡ್ ಬಾ, ಆನಂದ ಊಟ ಮಾಡಿ, ಒಂದೀಟು ಅವು ಮಾರಿ, ಒಂದೀಟು ಚಂದ ಮೈ ತುಂಬ ಬಂಗಾರ ಹಾಕೋತೀನಿ, ನಾನು ರೇಷ್ಮೆ ಸೀರೆ ಉಟ್ಕೋಬೇಕಂತ ಆಸೆ ಆಗ್ಯದ ಅಂತೀನಿ. ಇಟ್ಟಂದ ತಕ್ಷಣ ಮಹಾದೇವನಂತ ಎಲ್ಲಿ ಹೋಗಿ ದುಡಿಲಪ್ಪ ನಾನು, ಎಲ್ಲಿ ಹೋಗಿ ದುಡಿಲಿ? ಎಲ್ಲಿಗೆ ಬಂದ? ನೇರವಾಗಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಬಂದ. ಯಾರು? ಮಹಾದೇವ್. ಶ್ರೀಕೃಷ್ಣ ಪರಮಾತ್ಮನ ಹತ್ರ ಮಹಾದೇವ್ ಬಂದು ಕೇಳ್ತಾನ, ನೋಡಪ್ಪ ನನಗ ದುಡ್ಯಂಗ ಆಗ್ಯದ, ಒಂದಿಟ್ಟು ದುಡ್ದು ಏನಾರ ಸಂಪಾದನೆ ಮಾಡ್ಬೇಕಂತ ನನಗ ಅನ್ಸಾಕತ್ಯಾರ. ಮತ್ ನನಗೆ ಹೇಳಿ ಪಾರ್ವತಿ ಕಳಿಸ್ಯಾಳ, ಒಂದಿಟ್ಟು ನಿನ್ನ ಹತ್ರ ಇದ್ದಿದ್ದು ಹೊಲ ತೋರ್ಸು, ಒಂದಿಟ್ಟು ಬಿತ್ಕೊಂಡು ತಗೊಂಡು ಹೋಗ್ತೀನಿ. ಶ್ರೀಕೃಷ್ಣ ಪರಮಾತ್ಮ ಬಹಳ ಚತುರ ಮನುಷ್ಯ. ಅವ ಅಂದ, ನಿನಗ ಹೊಲ ತೋರಿಸಿ ನಿನಗೆಲ್ಲ ಬಿತ್ಲಾಕ್ ನಾ ಹೇಳಿ ಮತ್ ನೀ ನನಗೇನು ಕೊಡವ ಅಂತ ಕೇಳದಂತ. ಯಾರು? ಶ್ರೀಕೃಷ್ಣ ಪರಮಾತ್ಮ. ಅವಾಗ ಮಹಾದೇವ್ ಅಂದಂತ, ನೀ ಏನು ಕೇಳ್ತಿ ಅದು ಕೊಡ್ತೀನಿ, ಏನ್ ಟೆನ್ಷನ್ ತಗೋ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಅಂದಂತ, ನೀ ಬಿತ್ತು ತೆಳಗಿದೆಲ್ಲ ನನಗೆ ಕೊಡು, ಮ್ಯಾಲಿನ ನೀ ತಗೊಂಡು. ಆಯ್ತಂದ್ರ ಏನ್ ಬಿತ್ಲಿ ಅಂತ ಕೇಳದೆ ಗೋಳಾ ಶಂಕರ್. ಇವ ಚತುರ ಶ್ರೀಕೃಷ್ಣ ಪರಮಾತ್ಮ ಅಂದಂತ ಶೇಂಗಾ ಬಿತ್ತು ಅನ್ನಂತ ಹೊಲ ತುಂಬ 50 ಎಕರೆ ಜಮೀನು ತೋರಿಸಿದ. ಅಟ್ಟೆಲ್ಲ ಶೇಂಗಾ ಬಿತ್ತಿದ ಮಹಾದೇವ. ಶೇಂಗಾ ಬಿತ್ತಿ ರಾಶಿ ಮಾಡಿಕೊಳ್ಳುವಾಗ ತೆಳಗಿದ ಶೇಂಗಾ ಯಾರು ತಗೊಂಡ್ರು? ಶ್ರೀಕೃಷ್ಣ ತಗೊಂಡ. ಮ್ಯಾಲಿದ ತಪ್ಪಲ ಕಡ್ಡಿ ಇರ್ತದಲ್ಲ, ಅದು ಯಾರಿಗೆ ಕೊಟ್ಟ? ಇವನಿಗೆ ಕೊಟ್ಟ, ಬೋಳಾ ಶಂಕರ. ಇವೆಲ್ಲ ತುಂಬಿಕೊಂಡು ಇವ ಉಲ್ಲಾಸದಿಂದ ಈ ರಾಶಿ ಮಾಡ್ಕೊಂಡು ಹೊರಟಿನಂತ ಇವ ಕೈಲಾಸ ತಗೊಂಡು ಹೋದ. ಪಾರ್ವತಿ ಕುಂತಳು ಹಾದಿ ನೋಡ್ಕೊಂತ, ಇನ್ನೇ ನನ್ನ ಗಂಡ ಬರ್ತಾನ, ಏನು ತಗೊಂಡು ಬರ್ತಾನಂತ ಹಾದಿ ನೋಡ್ಕೊಂತ ಈಕಿ ಕುಂತಿದ್ರು. ಚೀಲ ತೆಗೆದು ನೋಡ್ತಾಳ, ಬರೀ ತಪ್ಪಲಾದ ಒಳಗ. ಪರಮಾತ್ಮನಿಗೆ ಬೈದಳು, ಅಲ್ಲ ನಿನಗೆ ಎಟ್ಟರ ಬುದ್ಧಿ ಅದೇನು? ಯಾಕಂದವ, ಅಲ್ಲ ಬರೀ ತಪ್ಲಾ ಕಡ್ಡಿ ತಂದಿದ್ದಲ್ಲ, ಏನಾರ ದವಸ ಧಾನ್ಯಗಳ ತಗೊಂಡು ಬರ್ತೀನಿ ಅಂತ ನಾ ತಿಳ್ಕೊಂಡಿದ್ದೆ, ಬರೀ ತಪ್ಲಾ ತಂದಿದ್ದಲ್ಲ ನೀನು. ಶ್ರೀಕೃಷ್ಣ ಪರಮಾತ್ಮ ಇದನ್ನ ಕೊಟ್ಟಾನೆ, ಇದೇ ತಗೊಂಡು ಬಂದಿದ್ದ. ಮತ್ತು ಹೋಗಂದಳಕಿ. ಈಗ ಹೋಗಿ ಏನ್ ಮಾಡ್ಲಿ ಅಂದವ. ಅವ ಏನ್ ಹೇಳನ ಶ್ರೀಕೃಷ್ಣ ಪರಮಾತ್ಮ? ತೆಳಗಿದ್ದು ಅವನಿಗೆ ಕೊಡು ಅಂತ ಹೇಳನ, ಮ್ಯಾಲಿದ್ ನೀನ್ ಕೊಟ್ಟಾನ. ಇನ್ನು ಮುಂದೆ ನೀ ಹೇಳು, ತೆಳಗಿದ್ ನೀನ್ ತಗೊಂಡ್ ಬಾ, ಬಿತ್ತಿದ್ದು ಮ್ಯಾಲಿಂದ ಅವನಿಗೆ ಕೊಟ್ಟು ಬಾ. ಮತ್ತೆ ನೀವು ಇಟ್ಟು ಹುಷಾರಿಲ್ಲ, ನೀವು ಬಹಳ ಹುಷಾರಾಗಿರಿ ನೀವು. ಯಾಕಂದ್ರೆ ಈ ವರ್ಷದಿಂದ ಸ್ವಲ್ಪ ಕಾರ್ಯಕ್ರಮದಾಗ ಏನದ ಅಂದ್ರೆ ಎತ್ತು ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಸ್ವಲ್ಪ ಮಾನಸಿಕ ಏನದ ಅಂದ್ರೆ ಸ್ಥಿತಿ ಕರೆಕ್ಟ್ ಇದ್ದಿಲ್ಲ. ಯಾವುದೋ ಒಂದು ಸಮಕ್ಷದಾಗ ಏನದ ಅಂದ್ರೆ ನಾವು ಉಳಿದೀವಿ. ಆವಾಗ ಕಾರ್ಯಕ್ರಮ ಏನದ ಅಂದ್ರೆ ಈ ವರ್ಷ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಭಾವನೆ ಇತ್ತು. ಆದರೆ ದರ್ಗದ ಭಕ್ತರ ಸಾಮಾನ್ಯರಲ್ಲ ಅಂತಕ್ಕಂಥ ಮಾತು ಬಹಳ ವಿಶೇಷದಿಂದ ಹೇಳ್ಬೇಕಾಗ್ತದ್ರಿ. ಅಪ್ಪುರೇ ನೀವೇನು ಮಾಡೋದು ಬೇಡ, ಎಲ್ಲ ನಾವೇ ಮಾಡ್ತೇವೆ ಅಂದರು. ಈ ಕಾರ್ಯಕ್ರಮ ನೀವೇನು ಮಾಡೋದು ಬೇಡ, ಕುಂಡ್ರಿ, ಖಾಲಿ ಏನದ ಅಂದ್ರೆ ನೀವು ನಮ್ಮ ಬೆನ್ನಿಗಿರ್ರಿ, ಕಾರ್ಯಕ್ರಮನೇ ನಾವು ನಡೆಸ್ಕೊಂಡು ಬರ್ತೇವೆ ಅಂತಕ್ಕಂಥದ್ದು ಇಲ್ಲಿ ಎಲ್ಲ ಕುಂತಿದ ಭಕ್ತರು ಅಂತಕ್ಕಂಥ ಮಾತಿದು. ಆದರೆ ಬಹಳ ಖುಷಿ ಆಗ್ತದ. ಮಾಧ್ಯಮದವರು ಸಹಿತ ಏನದ ಅಂದ್ರೆ ನಮಗೆ ಭಾಳ ಸಪೋರ್ಟು, ಪೇಪರ್ದವ್ರಾಗಲಿ ಮಾಧ್ಯಮದವ್ರಾಗಲಿ
ಇವ್ರು ಎಲ್ಲರೂ ಏನದಂದ್ರೆ ಸಪೋರ್ಟ್ ಮಾಡಿ ಜಾತ್ರೆ ಏನೇದಂದ್ರೆ ಯಶಸ್ವಿ ತಂದುಕೊಟ್ರು. ರಾಘವೇಂದ್ರ ಅವ್ರದ್ದು, ನಮ್ಮ ಕೃಷ್ಣ ಅವ್ರದ್ದು, ಮತ್ತು ಇತರ ಲೈಟ್ ಇದು ಟೆಂಟಿಂದು ಮಾಡಿರುವ ಕಲ್ಯಾಣ ಮಂಟಪ, ಒಂದು ಮಂಟಪ ಸೇವೆಯನ್ನು ಮಾಡಿರುವ ಮಿಥುನ್ ಅವರು, ಹೀಗೆ ಹಲವರು ಕಾಶಪ್ಪರು, ಬಾಬಳಿಯವರು, ನೀವು ಯಾರು ಮಾಡಬೇಡ್ರಿ, ಏನದಂದ್ರೆ ನಾವೆಲ್ಲ ಇಲ್ಲಿ ಗುರುವಿನ ಸೇವೆ ಮಾಡ್ತೇವೆ, ಇದು ಒಂದು ಮೌಕ ನಮಗೂ ಭೀ ಸಿಗಲಿ. ಯಾರು ಏನದಂದ್ರೆ ನಾವೇನು ಬಾಜೆ ಬೇಡ, ಭಜಂತ್ರಿ ಬೇಡ, ಏನದಂದ್ರೆ ಸುಮ್ಮನೆ ಹೋಗಿ ಬರರಿ ಅಂದ್ರೆ ಅಪುರೇ ನಿಮ್ಮ ತೂಲ ಭಾರ ಮಾಡ್ಬೇಕಂತಕ್ಕಂಥದ್ದು ಒಬ್ಬ ವಿಚ್ಛೆ ಅದ ಅಂಥೇಳಿ ನಮ್ಮ ಡೊಂಗುರ್ಗಿದ ಒಬ್ಬ ಯುವಕ ಸಾಯಿ ಅಂತಕ್ಕಂಥ ಹುಡುಗ ಏನದ ಅಂದ್ರೆ ನಮ್ಗೆ ಅದು ಮಾಡ್ತಕ್ಕಂಥವಂತೇಳಿ ತಾವು ತೂಲ ಬೇಡ ಏನು ಬೇಟ ಏನದಂದ್ರೆ ನೀವು ಒಂದು ಏನು ಮಾಡೋ ಅಂದ್ರೆ ನೀನು ಬಾಜದ ನೀನು ಮಾಡ್ಕೊಂಡ್ರೆ ಆಗಲ್ರಿ ಅಪ್ಪೋರೆ ಅಂಥೇಳಿ ಹಲವಾರು ಏನದ ಅಂದ್ರೆ ಇಲ್ಲಿ ಮಂಟಪ ಸೇವೆಕ ಆಗಲಿ ಇಲ್ಲಿದ್ದವರಲ್ಲ ನಾ ಕೇಳಲಾರ್ದನೆ ಏನದ ಅಂದ್ರೆ ಯಾರು ರಾಶಿಯನೇ ಕಳ್ಕೊಟ್ರು. ಇವತ್ತು ಅನ್ನ ದಾಸೋಗ ಏನದ ಅಂದ್ರೆ ನಮ್ಮದು ಮನವಾರ ಮಡಿವಾಳ ಅವರು ಏನದ ಅಂದ್ರೆ ಮಾಡಿದ್ರು. ಇದೇ ದಿಗಂಬರ್ ಮಡಿವಾಳ ಅವರು ಏನದ ಅಂದ್ರೆ ಮಂಟಪ ಸೇವೆ ಆಗಲಿ, ನಾ ಯಾವುದೇ ಆಗಲಿ ಒಂದು ಸೇವೆ ಮಾಡ್ತೀನಿ ಅಂತ ಹೇಳಿ ಕಾಪಿಶೆಟ್ಟಿ ಗೋಡಂಪಳ್ಳಿ ಆಗಲಿ, ಈ ಥರದ ಏನದ ಅಂದ್ರೆ ನಮ್ಮ ವಿನೋದ್ ಅಪ್ಪೆ ಅಣ್ಣವರಾಗಲಿ, ಈ ನಮ್ಮದು ಪಾಸ್ವಾನಜಿ ಅಣ್ಣವರಾಗಲಿ, ಇಲ್ಲಿ ಅದೇ ಥರದ ಏನದ ಅಂದ್ರೆ KD ಗಣೇಶ್ ಅವರಾಗಲಿ, ಸುಧಾಕರ್ ಕೊಳ್ಳೂರ್ ಅವರಾಗಲಿ, ಇವರೆಲ್ಲ ಏನದ ಅಂದ್ರೆ ಒಂದು ಈ ಕಾರ್ಯಕ್ರಮದ ರೂಹಾರಿ ಅಂತಕ್ಕಂಥದ್ದು ಮಾತು ಭಾಳ ವಿಶೇಷದಿಂದ ಹೇಳ್ಬೇಕಾಗ್ತದ. ಪಂಡಿತ್ ಅವರಾಗಲಿ, ಇಲ್ಲಿ ಎಲ್ಲ ಸಹ ಕುಟುಂಬ, ಈ ಊರು ಸಹಿತ ಏನದ ಅಂದ್ರೆ ನನಗೇನದ ಅಂದ್ರೆ ಸಪೋರ್ಟ್ ಮಾಡಿ ಏನದಂದ್ರೆ ಈ ಕಾರ್ಯಕ್ರಮಕ್ಕೆಲ್ಲ ಏನದಂದ್ರೆ ಇವರು ಭಾಳ ಖುಷಿಲಿಂದ ಏನದಂದ್ರೆ ಕಾರ್ಯಕ್ರಮ ಮಾಡ್ಯಾರ. ಅವರಿಗೆಲ್ಲರಿಗೆ ಏನದಂದ್ರೆ ನನ್ನ ಹೃದಯಪೂರ್ವಕಲಿಂದ ಏನದಂದ್ರೆ ನನ್ನ ಭಕ್ತಿ ಪ್ರಣಾಮ ಸಮರ್ಪಿಸ್ತೀನಿ. ನನಗೊಂದು ಹೇಳ್ತದಕ್ಕಿ ಪೈತ್ರಾಣೇ ಸಾಧೂನಾಂ ದುಷ್ಕೃತಾಕಂ ವಿನಾಶಕಂ. ಪೈತ್ರಾಣೇ ಸಾಧೂನಾಂ ದುಷ್ಕೃತಾಕಂ ವಿನಾಶಕಂ. ಯಾವಾಗ ಏನದಂದ್ರೆ ಕೆಟ್ಟ ಕಾಲ ಬಂದಿರ್ತದ ಅವಾಗ ಏನದಂದ್ರೆ ಶ್ರೀಕೃಷ್ಣೇ ಒಂದು ಅವತಾರ ತಗೊಂಡು ಬರ್ತಾನಂತಕ್ಕಂಥ ಮಾತು ನಮ್ಗೆ ನಿಮ್ಗೆ ಗುರ್ತಿರ್ಬೇಕು. ಯಾಕಂದ್ರೆ ಯಾವಾಗ ಏನದ ಅಂದ್ರೆ ದುರ್ಪತಿ ಏನದ ಅಂದ್ರೆ ತಂಗಿನೇ ಇದ್ದಿರ್ಬೋದು, ಅದರಲ್ಲಿ ಅದಕ್ಕೊಂದೇ ಮಾತಾಡ್ತಾನೆ, ತಂಗಿನೇ ಇದ್ದಿರ್ಬೋದು. ಆವಾಗ ಏನದ ಅಂದ್ರೆ ಕೌರವ್ರು ಏನದ ಅಂದರೆ ಸೀರೆ ಸೆಳೆಯುವಾಗ ದ್ವಾರಕ ಅಣ್ಣ ಅಂದಳು, ಬೃಂದಾವನ ಅಣ್ಣ ಅಂದಳು. ಆವಾಗ ಏನದ ಅಂದ್ರೆ ಶ್ರೀಕೃಷ್ಣ ಏನದ ಅಂದ್ರೆ ಕೇಳಿಲ್ಲ. ಯಾವಾಗ ಕೃಷ್ಣ ಆನಾಮಾನ ನಿನ್ನದೇ ಅದ ಅಂತಕ್ಕಂಥ ಮಾತು ಏನದ ಅಂದ್ರೆ ಯಾವಾಗ ತಾಯಿ ಕೂಗೋದಾಗ ಶ್ರೀಕೃಷ್ಣ ತಥಾಸ್ತು ಅಂದ. ಯಾಕಂದ್ರೆ ಕೆಟ್ಟ ಕಾಲ ಬಂದಾಗ ಏನದ ಅಂದ್ರೆ ಮನುಷ್ಯ ಏನು ಮಾಡ್ತದ, ನಮ್ಮ ತಲೆ ಏನದ ಅಂದ್ರೆ ವಿಪರೀತ ಕಾಲ ವಿನಾಶ ಬುದ್ಧಿ ಅಂತ. ಕೆಟ್ಟ ಕಾಲ ಬಂದದ ಏನು ಬರ್ತದ, ವಿಪರೀತ ಕಾಲ ವಿನಾಶ ಬುದ್ಧಿ. ನಮಗೆ ಏನದ ಅಂದ್ರೆ ತಿಳಿಸ್ತದ. ನಾವೇನದ ಅಂದ್ರೆ ಸಹಜವಾಗಿ ಏನದ ಅಂದ್ರೆ ಜೀವನದಾಗ ತಿಳ್ಕೊಂಬದು ಒಂದೇ ಅದ. ಅಪ್ಪರು ಹೇಳಿದಂಗ ಏನು ಇಲ್ಲಿ ಇಡೋದಿಲ್ಲ, ಎಲ್ಲ ಬಿಟ್ಟು ಕೊಡೋದೇ ಅದ. ಏನದ ಅಂದ್ರೆ ಇಲ್ಲೆಲ್ಲ ನಮ್ಮ ಯುವಕ ಟೀಮುಗಳಿಗೆ ಒಂದೇ ಹೇಳ್ತೀನಿ, ಇಲ್ಲಿ ಏನದ ಅಂದ್ರೆ ಮಠ ಆಗ್ಯದ. ಇನ್ನೂ ಒಂದು ಕಡೆ ಏನದ ಅಂದ್ರೆ ಸಾಹೇಬರು ದಿಗಂಬರ ಸಾಹೇಬರು ಆವಾಗ ಹೇಳಿದ್ರು ಏನದ ಅಂದ್ರೆ ಜಾಗ ಮಾಡಿಕೊಡ್ತೀವಿ ಅಂಥೇಳಿ ಅಸ್ತವ್ಯಸ್ತ ಆಯಿತು. ಆದ್ರೆ ಏನದ ಅಂದ್ರೆ ನಮ್ಗೆ ಯಾಕೋ ಇನ್ನೊಂದು ಸರಿ ಏನಾರ ಒಂದು ಸಿಟಿದಾಗ ಏನದ ಅಂದ್ರೆ ಭಕ್ತರಿಗೆ ಏನದ ಅಂದ್ರೆ ಇಲ್ಲಿ ತೊಂದರೆ ಆಗ್ಲತ್ತದ. ಸ್ವಲ್ಪ ಏನದ ಅಂದ್ರೆ ಸಿಟಿದಾಗ ನೀವು ಎಲ್ಲರ ಕಲಸಿ ಏನದ ಅಂದ್ರೆ ನನಗೊಂದು ಕೂಡಕ್ಕೆ ಜಾಗ ಮಾಡಿಕೊಡ್ರಿ. ಈ ಭಕ್ತರಿಗೆ ಏನದ ಅಂದ್ರೆ ನಾವು ಹೆಂಗೆ ಅನಾಥ ಮಕ್ಕಳಿದ್ದಪ್ಪಲಿ ಹುಟ್ಟಿದೆವು ಇದ್ದರೂ ಕೂಡ ಏನದ ಅಂದ್ರೆ ನಮ್ಗೆ ಹೋಗಪ್ಪಲೇ ಇಲ್ಲ. ಯಾವಾಗ ನಮಗೆ ಜಂಗಮ್ ದೀಕ್ಷೆ ಕೊಟ್ಟ ಜೋಳಿಗೆ ಕೊಟ್ಟಿರ್ತಾರ ಅಪ್ಪೋರು, ಆವಾಗ ನಾವೇನದ ಅಂದ್ರೆ ಭಿಕ್ಷಕರು. ನೀ ಪಂಡಿತವ್ರ ಮನೆಗೆ ಬಂದ್ರು ಭೀ ನಾನು ನಿಮ್ಮ ಮಗನೇ, ಇವ್ರ ಮನೆಗೆ ಬಂದರು ನಿಮ್ಮ ಮಗನೇ, ಇಲ್ಲಿ ಇದ್ದವ್ರು ಎಲ್ಲರ ಮನೆಗೆ ಬಂದರು ನಿಮ್ಮ ಮಗನೇ. ಯಾಕಂದ್ರೆ ನಮಗೆ ಯಾವುದು ಪರಿವಾರ ಅಂತಕ್ಕಂಥದ್ದು ಇರಲ್ದು. ಆದರೂ ಕೂಡ ನಾವೇನದ ಅಂದ್ರೆ ಇನ್ನ ಏನದ ಅಂದ್ರೆ ಇಲ್ಲೇ ಜೋಗ ಬಿದ್ದಿದ್ದೇವೆ. ನಮಗೆ ಯಾವುದು ಕೂಡ ಏನದ ಅಂದ್ರೆ ಇವತ್ತಿಗೆ ಹೇಳ್ತೀನಿ,
ನಮ್ಗೆ ಯಾವಾಗ ಜಂಗಮ್ ದೀಕ್ಷೆ ತಗೊಂಡೆವು ಆವಾಗ ಆಣಿ ಪ್ರಮಾಣ ಮಾಡಿ ನಾವೇನದಂದ್ರೆ ಜಂಗಮ್ ದೀಕ್ಷೆ ತಗೊಳಕಾಗ್ತದ್ರಿ. ಸಾಧು ಆಗಬೇಕಾದ್ರೆ ಏನದಂದ್ರೆ ಒಂದು ಸುಮ್ಮನೆ ಆಗ್ಲಕ್ಕಲ್ಲ, ಅದ್ರ ಒಂದು ಶಕ್ತಿ ಇದ್ದಾಗ ಮಾತ್ರ ಸಾಧು ಆಗ್ಲಕ್ಕೆ ಸಾಧ್ಯ ಆಗ್ತದ. ಯಾಕಂದ್ರೆ ನಮಗಂತೂ ಏನದ ಅಂದ್ರೆ ಇದು ಪ್ರಪಂಚಕ್ಕೆ ಮಾಡಬೇಕು, ಇದು ನನ್ನದೇ ಆಗಬೇಕು ಅಂತಕ್ಕಂಥದ್ದು ನಮ್ಮೊಳಗೆ ಏನೂ ಇಲ್ಲ. ಎಲ್ಲಿದ್ದಲ್ಲಿ ಅದೇ ನಮ್ಮದು ಮನೆ, ಅದೇ ನಮ್ಮದು ಮಠ. ಆದರೆ ಏನದ ಅಂದ್ರೆ ನೀವು ಎಲ್ಲರೂ ಏನದ ಅಂದ್ರೆ ಒಂದೇ ಏನದ ಅಂದ್ರೆ ದಯವಿಟ್ಟು ಏನದ ಅಂದ್ರೆ ನಮಗೆಲ್ಲರ ಒಂದು ಚಲೋನ ಜಾಗ ಏನದ ಅಂದ್ರೆ ಇದು ಮಾಡಿಕೊಡ್ರಿ. ಇದು ಇದ್ದೇ ಇರ್ತದ. ಮತ್ತು ಇದಕ್ಕೆ ಇದು ಅಲ್ದಾನೆ ಏನದ ಅಂದ್ರೆ ಭಕ್ತರಿಗೆ ಮತ್ತೊಂದು ಕಡೆ ಆಶೀರ್ವಾದ ಆಗಲಿ. ಇಲ್ಲ ಭಾಳ ಮಂದಿ ನಮ್ಗೆ ಹೇಳ್ತಾರೆ ಏನದ ಅಂದ್ರೆ ಭಾಳ ಮಂದಿ ಹೇಳ್ತಾರಕಿ ಏನದ ಅಂದ್ರೆ ಈ ಶಿಕ್ಷಣ ಸಂಸ್ಥೆ ಮಾಡ್ರಿ ಅಪ್ಪೋರಿ. ಆದ್ರೆ ನಮ್ಮ ಹಳ್ಳಿ ಊರಾಗ ಏನದ ಅಂದ್ರೆ ಶಿಕ್ಷಣ ಸಂಸ್ಥೆ ಆಗಲ್ಲ. ಯಾಕಂದ್ರೆ ಇಲ್ಲಿ ಬರ್ಲಕ್ಕೆ ಹೋಗ್ಲಕ್ಕೆ ಭಾಳ ಕಷ್ಟ ಅದ. ಅದರ ಸಲುವಾಗಿ ಏನದ ಅಂದ್ರೆ ಸಾಹೇಬ್ರೆ ನೀವು ಎಲ್ಲರ ಕಲಿಸಿ ಏನದ ಅಂದ್ರೆ ಎಲ್ಲರ ಏನದ ಅಂದ್ರೆ ತಿಳಿಸಿ ಒಂದು ಜಾಗದಾಗ ಕೂಡಿಸ್ರಿ. ಯಾಕಂದ್ರೆ ಮತ್ತೆ ಅನುಷ್ಠಾನ ಕೊಡ್ಬೇಕಂತಕ್ಕಂಥದ್ದು ಒಂದು ಆಲೋಚನೆ ಅದ. ಇಲ್ಲಿ ತಿಂಗಳದಾಗಲಿ ತಿಂಗಳ ಒಳಗಾಗಲಿ ಏನದಂದ್ರೆ ಮತ್ತೆ ನಾ ಅನುಷ್ಠಾನಕ್ಕೆ ಹೋಗ್ತೀನಿ. ಎಲ್ಲರಿಗೆ ಏನದಂದ್ರೆ ಇದು ಹೇಳಿ ಇಲ್ಲಿ ಇದ್ದೆಲ್ಲ ತಾಯಿ ತಂದೆರಿಗೆ ಮತ್ತೊಮ್ಮೆ ಏನದಂದ್ರೆ ಶರಣಾರ್ಥಿ ಮಾಡಿ ಸರ್ವೇ ಜನೋ ಸುಖಿನೋ ಭವಂತ. ನಮ್ಮ ವಿಳಾಸ್ಪುರ ಗ್ರಾಮದ ಎಲ್ಲ ಹಿರಿಯರು, ಅಣ್ಣ ತಮ್ಮರು, ಅಕ್ಕ ತಂಗಿಯರು ಹಾಗೂ ನಮ್ಮ ಭಕ್ತಾದಿಗಳಿಗೆ ಈ ವಿಹಾರದ ಈ ಮಂದಿರದ ಭಕ್ತಾದಿಗಳಿಗೆ ಎಲ್ಲರಿಗೆ ನಮಸ್ಕರಿಸುತ್ತಾ ಈ ದಿನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಮಹಾರಾಜರು ಬಹಳಷ್ಟು ಸಿಂಪಲ್ ಆಗಿದ್ದಾರೆ, ಬಹಳಷ್ಟು ಶಕ್ತಿ ಇದೆ. ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ವರ್ಷದಿಂದ. ಯಾಕಂದ್ರೆ ಇವತ್ತು ಎಲ್ಲ ಬರ್ತೀವಿ ಅಲ್ಲಿಂದ ಇಲ್ಲಿ ಏನಾದ್ರೂ ಇದೆ ಅಂತ ಬರ್ತೀವಿ ಹೊರತು ಸುಮ್ಮನೆ ಯಾರು ಎಲ್ಲಿಂದೆಲ್ಲ ಯಾರು ಬರಲ್ಲ. ಏನಂತೀರಿ ಗುರುಗಳೇ, ಇಲ್ಲಿ ಏನಾದ್ರೂ ಶಕ್ತಿ ಇದೆ ಅಂತ ಬರ್ಬೋದಲ್ಲ ಎಲ್ಲರೂ. ಆ ರೀತಿ ಮಹಾರಾಜರಿಗೆ ಒಂದು ಆಸೆ ಇದೆ, ಏನಾದ್ರೂ ಮಾಡ್ಬೇಕು ನಾವು ಅಂತ ಹೇಳಿ. ಈಗ ಇಲ್ಲಿದ್ದಾರೆ, ಇಲ್ಲಿನ ಜನ ಬರ್ತಾ ಇರ್ತಾರೆ. ಬಟ್ ಬೇರೆ ಕಡೆ ಸೆಂಟರ್ ಪ್ಲೇಸ್ ಅಲ್ಲಿ ಏನಾದ್ರೂ ಮಾಡ್ರಿ, ನಮ್ಗೊಂದು ಸ್ಥಳ ನಿಗದಿ ಮಾಡ್ರಿ ಅಂತ ಹೇಳಿ ಬಹಳ ಸಲ ಹೇಳಿದ್ದಾರೆ ನನಗೆ. ನಾನು ನಮ್ಮ ಸಾಹೇಬ್ರಿಗೆ ಮಾತಾಡಿ ಆದಷ್ಟು ಬೇಗ ಎಲ್ಲಿ ಅನುಕೂಲ ಆಯ್ತದ ನಮ್ಮ ಬೀದರ್ ತಾಲೂಕದ ಗುರುಗಳೇ, ನಮ್ದು ಉಸ್ತುವಾರಿ ಸಚಿವರಾಗ್ಲಿ, ನಮ್ಮ ಸಾಹೇಬ್ರ ರಹೀಮ್ ಖಾನ್ ಸಾಹೇಬ್ರಿಗೆ ನೀವೆಲ್ಲ ಹೋಗಿ ಒಂದು ನಿಯೋಗ ಮಾಡಿ ಎಷ್ಟಾಯ್ತದ ಎಷ್ಟು ಪ್ರಯತ್ನ ಮಾಡಿ ಬೀದರ್ ತಾಲೂಕದಾಗ ಎಲ್ಲಾದ್ರೂ ಅನುಕೂಲ ಆಗಪ್ಲೆ ಕೆಲಸ ಮಾಡ್ಕೊಡ್ತೀವಿ. ಇದು ನಮ್ದೊಂದು ನಂಬಿಕೆ ಇದೆ, ಮಾಡ್ಬೇಕಂತ ಹೇಳಿ. ಅದೇ ರೀತಿ ಈ ಊರಲ್ಲಿ ಎಲ್ಲರೂ ನಾವು ಯಾವುದೇ ಜಾತಿ ಭೇದ ಒಂದು ಮರೆತು ನಾವೆಲ್ಲ ಒಂದಾಗಿರೋಣ. ಎಲ್ಲರೂ ಇವತ್ತು ಏನದ ಮಾನವ ಕುಲದಲ್ಲಿ ಒಂದು ಹೆಣ್ಣು ಒಂದು ಗಂಡು ಬಿಟ್ಟು ಯಾವುದೇ ಜಾತಿ ಇಲ್ಲ. ಇವು ಜಾತಿಗಳೆಲ್ಲ ನಾವು ಮಾಡ್ಕೊಂಡಂತ ವಿಷಯಗಳು. ಈ ವಿಷ ಬೀಜಗಳನ್ನ ಜಾತಿಗಳೆಲ್ಲ ಸೈಡಿಗಿಟ್ಟು ನಾವೆಲ್ಲ ಸಹೋದರತ್ವ ಭಾವನೆಯನ್ನು ಕಾಪಾಡ್ಕೋಬೇಕೆಂಬುದಲ್ಲಿ ನನ್ನ ವಿನಂತಿ. ಯಾಕಂದ್ರೆ ಸುಮ್ಕೆ ನಾವು ಯಾರೋ ಒಬ್ಬ ಏನೋ ಒಂದು ತಪ್ಪು ಮಾಡ್ತಾ ಇರ್ತೀವಿ, ಒಂದ್ ಸಮುದಾಯಕ್ಕೆ ತಪ್ಪು ಮಾಡ್ತಾನ ಅಂತೇಳಿ ಯಾವ್ದು ಸಮುದಾಯ, ಎಲ್ಲಾ ಸಮುದಾಯ ಒಳ್ಳೆವಿದಾವೆ. ಯಾರೋ ಒಬ್ಬ ವ್ಯಕ್ತಿ ಕೆಟ್ಟವಿದ್ದಾನೆ ಅಂದ್ರೆ ಹೇಳಿ ಇಡೀ ಸಮುದಾಯ ಕೆಟ್ಟದಾಗಕ್ ಸಾಧ್ಯ ಇಲ್ಲ. ಸುಮ್ಕೆ ನಾವೆಲ್ಲ ಸುಮ್ನೆ ನಾವೆಲ್ಲ ವೈಮನ್ಸ್ ಮಾಡ್ಕೋಬೇಡ್ರಿ. ನಾವೆಲ್ಲ ಈಗ ರಾಜಕೀಯ ಹೆಂಗಿರ್ತದ ಅಂದ್ರೆ ಎಲೆಕ್ಷನ್ ಬಂದಾಗಷ್ಟೇ ರಾಜಕೀಯ, ಎಲೆಕ್ಷನ್ ಮುಗಿದ ಮರುದಿನ ರಿಸಲ್ಟ್ ಆದ ಕೂಡ್ಲೆ ನಾವೆಲ್ಲ ಸಹೋದರತ್ವದಿಂದ ಇರ್ಬೇಕು. ಅದನ್ನ ಬಿಟ್ಟು ಸುಮ್ಕೆ ನಾವು ವೈರತ್ವ ಮಾಡ್ಕೋಬೇಕು. ಅವರು ಆ ಪಾರ್ಟಿ ಈ ಪಾರ್ಟಿ ಅಂತ ಏನಿಲ್ಲ, ಆ ಸಮಾಜ ಈ ಸಮಾಜ ಇಲ್ಲ. ನಾವೆಲ್ಲ ಮಾನವರಿಯಾಗಿರ್ತೀವಿ. ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರಿಗೂ ಗೆಲ್ಲಕ್ ಪ್ರಯತ್ನ ಮಾಡ್ಬೇಕು ಹೊರತು ವೈರತ್ವದಿಂದ ನಾವ್ ಯಾರು ಗೆಲ್ಲಕ್ಕಾಗಲ್ಲ. ಹಿಂದೇನು ಬಹಳಷ್ಟು ಮಹಾರಥಿಗಳು, ಇವತ್ತು ರಾಜ ಮಹಾರಾಜಗಳು ವೈರತ್ವಲಿಂದ ಎಲ್ಲ ಕಳ್ಕೊಂಡಾರ, ಮುಂದೆನೂ ಕಳ್ಕೊತಾರ. ಪ್ರೀತಿಲಿಂದ ಎಲ್ಲರೂ ಪಡ್ಕೋತಾರ, ಮುಂದೂ ಪಡ್ಕೋತಾರ. ಅದೇ ಒಂದು ನಂದು ವಿನಂತಿ, ಎಲ್ಲರೂ ಸರಿಯಾಗಿರ್ರಿ, ಪ್ರೀತಿಲಿಂದ ಇರ್ರಿ. ಇಂತ ಎಲ್ಲ ಎಲ್ಲ ವಿಹಾರಗಳು ಮಠಗಳು ಎಲ್ಲರಿಗೂ ನಾವು ಪ್ರೀತಿ ತ್ಯಾಗದಿಂದ ಇವರೆಲ್ಲ ಇವತ್ತು ಈ ರೀತಿ ಇವತ್ತಿಷ್ಟು ಮಠ ಆಗಿದೆ ಅಂದ್ರೆ ಸರಳಿಲ್ಲ, ಬಹಳಷ್ಟು ಯೋಗದಾನ ಇರ್ತದ. ಗುರುಗಳು ಹೇಳಿದ್ರು ನಾವು ಫಸ್ಟ್ ಇಲ್ಲಿ ಮಠ ತಿರ್ದಾಗ ಏನು ಇದ್ದಿಲ್ರಿ, ನಾವು ಒಬ್ಬನೇ ಕೂಡ್ತಿದ್ದ ಅಂತೇಳಿ. ಇವತ್ತಿಷ್ಟು ಆಗ್ಬೇಕಾದ್ರೆ ಅದ್ರ ಹಿಂದಿನ ಪರಿಶ್ರಮ, ಅದ್ರ ಹಿಂದಿಂದ ಎಷ್ಟು ಕಷ್ಟಗಳು ಅಂತೇಳಿ ಅವ್ರಿಗೆ ಕೇಳ್ಬೇಕಾಗ್ತದ. ಇವತ್ತು ನೀವೆಲ್ಲ ಇವತ್ತು ಬರ್ತೀವಿ ಅಂದ್ರೆ ಇದನ್ನ ಅಷ್ಟು ಹೆಮ್ಮರವಾಗಿ ಬೆಳೆದಿದೆ ಅಂತೇಳಿ, ಆ ಹೆಮ್ಮರವಾಗಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಅಂತೇಳಿ ಅವ್ರಿಗೆ ಗುರುತಿದೆ. ದಯಮಾಡಿ ಎಲ್ಲರೂ ಸಹೋದರತೆಯಿಂದಿರ್ರಿ. ನಮ್ಮ ಎಲ್ಲ ಹಿರಿಯರಿಗೆ ಗುರುಗಳಿಗೆಲ್ಲ ನಾವು ವಂದಿಸ್ತಾ ಎಲ್ಲರಿಗೆ ಆಶೀರ್ವಾದ ತಗೊಂಡಿ, ಗುರುಗಳೇ ನಮ್ ಕೈಲಾದಷ್ಟು ನೀವು ಇವಾಗಿಲ್ಲ ಯಾವಾಗೂ ಹೇಳ್ತೀನಿ, ಕೈಲಾದಷ್ಟು ನಮ್ ಸಮಾಜ ಅಂತೆಲ್ಲ ಯಾರೇ ಇರ್ಲಿ ನಮ್ ಕೈಲಾದಷ್ಟು ಮುಂದೆ ಬಂದು ನಾವು ಹೆಲ್ಪ್ ಮಾಡ್ಬೇಕಂಬದು ಒಂದು
ಮಾನವೀಯತೆ ಇಟ್ಕೋಬೇಕು. ಯಾಕಂದ್ರ ದುಡ್ಡು ಎಷ್ಟು ನಮ್ಮ ಜೇಬಲ್ ಇದ್ದ ಒಂದು ಇಂಪಾರ್ಟೆಂಟ್ ಇಲ್ಲ, ನಾವು ಎಷ್ಟು ಕೊಡಬಹುದು ಎದುರಿನವರಿಗೆ ಅದು ಇಂಪಾರ್ಟೆಂಟ್ ಇದೆ. ಮನ್ಸು ದೊಡ್ಡದಿರ್ಬೇಕು, ದುಡ್ಡು ದೊಡ್ಡದಿಲ್ಲ. ನಿಮ್ ಮನ್ಸು ದೊಡ್ಡದಾಯ್ತಾದ್ರೆ ದುಡ್ಡು ಬರ್ತಾನೆ ಇರ್ತದ. ನಾವು ಹೇಳ್ತಾ ಇದೀನಿ, ನಾನು ನೋಡ್ತಾ ಇದ್ದೀನಿ, ನಾ ಎಲ್ಲಿ ಯಾವಾಗ ನಡೆದೋದು ನನ್ ಕೈಯಾದಷ್ಟು ನಮ್ಮಲ್ಲಿ ಇದ್ದ ನಾ ಕೊಡೋಷ್ಟು ದೊಡ್ಡವನಿಲ್ಲ, ಬಟ್ ಇದ್ರಲ್ಲಿ ಕುಡ್ಲಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಏನೂ ಕಮ್ಮಿ ಬಿಡ್ತಾ ಇಲ್ಲ. ಅದು ಒಂದು ಭಾವನೆ ಎಲ್ಲರೂ ಇಟ್ಕೊಳ್ರಿ. ಯಾಕಂದ್ರೆ ಕೊಡೋದು ನಾವೇನು ಎಷ್ಟೋ ಜನ ಅಂತಾರೆ ಅವೇನ ಇವಾಗ ಯಾರ್ಯಾರು ಇಲ್ಲ, ಒಂದು ಪೈಸಾ ಅದಂದ್ರೆ ಕೊಡ್ರಿ ನೀವು, ಅದ್ರ ನಿಮ್ಗೆ ಮನಃಶಾಂತಿ ಸಿಗ್ತದ. ಇದು ನಾ ಬಹಳಷ್ಟು ಸಲ ನಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ದಯಮಾಡಿ ಕುಡೋದ್ರಾಗ ಎಷ್ಟು ಸುಖ ಅದಲ್ಲ, ಪಡ್ಕೊಂಬದ್ರಾಗ ಎಷ್ಟು ಸುಖ ಇಲ್ಲ. ಧನ್ಯವಾದ, ನಮಸ್ಕಾರ. ಬಂದಿದ್ದು ಎಲ್ಲರಿಗೂ ಕ್ಷಮೆ ಬಿಡ್ತೇನೆ. ಅದಕ್ಕಾಗಿ ಸುಮಾರು ಇಲ್ಲಿ ಗೊತ್ತಾ, ನಾನು 8-9 ವರ್ಷದಿಂದ ಇಲ್ಲಿ ಭಕ್ತನಾಗಿ ನಾನು ಸದಾ ಭರವಸೆ ಇಟ್ಕೊಂಡು ನನಗೆ ಗೊತ್ತಾ ಇಲ್ಲಿ ಈ ನಮ್ಮ ಸಂಭಾಜಿ ಅವರು ಅಪ್ಪದ ಪಾದಕ್ಕೆ ಆಶೀರ್ವಾದ ತಗೊಂಡು ನನಗೆ ಗೊತ್ತು ಏನು ಬೆಳೀತು ಅದು ಆಶೀರ್ವಾದ ಸಿಕ್ಕದಂತ ಹೇಳಕ್ ಬಯಸ್ತೇನೆ ಬಂಧುಗಳೇನು. ಅದಕ್ಕಾಗಿ ನಿರಾಳವಾಗಿ ಇವತ್ತು ನಮ್ಮ ಹೌಲಿಂಗಪ್ಪ ಅವ್ರು ಹೇಳಿದ್ರು, ಯಾವ್ದಾದ್ರು ಇವತ್ತು ಜೀವನದಲ್ಲಿ ನಾವು ಹುಟ್ಟಿ ಸಾರ್ಥಕ ಆಗಬೇಕಾದ್ರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಅನ್ಸ್ಕೋಬೇಕು ಅಂತ ಹೇಳಿದಾರೆ ಬಂಧುಗಳೇ. ಅದಕ್ಕ ನಮ್ಮ ಜೀವನದಲ್ಲಿ ನಾವು ಹುಟ್ಟಬೇಕಾದ್ರೆ ಒಂದು ಕಾರಣದ, ನಾವು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದೆವು ಅಂತೇಳಿ ಈ ಭೂಮಿಯಲ್ಲಿ ಒಳ್ಳೆ ನಮ್ ದೇವರು ಏನ್ ಕೊಟ್ಟಿದ್ದಾನೆ ಅಂತಂದ್ರ ನಮ್ಗೆ ಜ್ಞಾನ, ಶರೀರ, ಬುದ್ಧಿ, ಕಣ್ಣು, ಕೈ, ಕಾಲು, ನಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟಿದ ಅಂತ ಹೇಳಕ್ ಬಯಸ್ತೇನೆ. ಯಾಕಂದ್ರ ಹಿಂದಿನ ಜನ್ಮದಲ್ಲಿ ನಾವು ಏನೋ ಪುಣ್ಯ ಮಾಡ್ಲಿಲ್ಲ, ನಾವು ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂದ್ರ ಈ ಭೂಮಿಯಲ್ಲಿ ಒಳ್ಳೇದು ಹುಡ್ಲಕ್ ಸಾಧ್ಯನೇ ಇಲ್ಲ ಅಂತ ಬಯಸ್ತೇನೆ ಬಂಧುಗಳೇ. ಅದಕ್ಕ ನಾನು ಕೂಡ ಎಲ್ಲರಿಗೂ ಹೇಳೋದು ಒಂದೇ, ಈ ಜನ್ಮದಲ್ಲಿ ನಮ್ಮ ದೇವರ ಆಶೀರ್ವಾದದಿಂದ ನಾವು ಹುಟ್ಟಿದೇವು ಅಂತಂದ್ರ ನಾವು ಒಳ್ಳೆ ಕೆಲಸನೇ ಮಾಡ್ಬೇಕು. ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ದುಃಖ ಬರ್ಲಿ, ಎಷ್ಟೇ ಸಮಸ್ಯೆ ಬರ್ಲಿ, ಅದು ಎದುರಿಸುವಂತ ನಮ್ಗ ಆ ಶಕ್ತಿ ಇರ್ಲಿ ಅಂತ ಹೇಳ್ತೀನಿ ಬಂಧುಗಳೇ. ಯಾಕೆಂದ್ರೆ ನನಗೆ ಗೊತ್ತು, ಯಾವುದೇ ಒಂದು ಗೊತ್ತಾ ನಾವು ಹುದ್ದೆ ಮಾಡ್ಲಿ, ಯಾವುದೇ ಒಂದು ಗೊತ್ತು ನೌಕರಸ್ಥ ಕೆಲಸ ಮಾಡ್ಲಿ, ಬಹಳಷ್ಟು ಕಷ್ಟಗಳು ಬರ್ತಾವ, ಬಹಳಷ್ಟು ಸಮಸ್ಯೆಗಳು ಬರ್ತಾವ. ಆದ್ರ ಅದಕ್ಕೆ ಅಗ್ನಿ ಪರೀಕ್ಷೆ ಇವತ್ತು ನಮಗ್ ದೇವ್ರು ಮಾಡ್ತಾನೆ ಅಂತ ಹೇಳಕ್ ಬಯಸ್ತೀನಿ. ಆ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರ ಅದು ನಮ್ದು ಒಂದು ಎಜುಕೇಶನ್ 10th PUC ನಾವು ಡಿಗ್ರಿ ಪಾಸ್ ಆದಂಗ ಅಂತ ಹೇಳಕ್ ಬಯಸ್ತೀನಿ. ಇವತ್ತು ನಾನು ಸುಮಾರು ಎಲೆಕ್ಷನ್ ನಿಂತ ನಗರಸಭೆಯಲ್ಲಿ ಇವತ್ತು ನಮ್ಮ ವಿನೋದ್ ಅಪ್ಪಿ ಅವರು ಇಲ್ಲಿ ನಮ್ಮ ವಾರ್ಡ್ನವ್ರೆ ಬಹಳಷ್ಟು ನಮಗ್ ಹೆಲ್ಪ್ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಸಂಭಾಜಿ ಸಾಹೇಬರು ನಾನು ಎಲೆಕ್ಷನ್ ನಿಂದಿರ್ಬೇಕು ಅಂತ ಹೇಳಿ ಇವರೆಲ್ಲ ನೋಡ್ರಿ ನನ್ಗೆ ಗೆದ್ದದು ಬಹಳ ಕಷ್ಟ ಅದ ಅಂದ. ಇಲ್ಲ ಅದು ಏನಕ್ಕಾಗಲ್ದು, ಏನಕ್ಕಿಲ್ಲ. ನಮ್ದು ಇವತ್ತು ಕಾಮಿಡಿದವರು ಅವರು ಕೂಡ ಇಲ್ಲಿ ನಾ ಇದ್ದ ಅಂದ್ರು, ನನಗೆ ಅಂಜಿಕೆ ಆಗ್ಲತ್ ಇಲ್ರಿ ಗೆದ್ದದು ಬಹಳ ಕಷ್ಟ ಅದ, ಇದು ಅದು ಹಾರಿರ್ಗೇರಿ ಏರಿಯಾ ಅಂತಂದ್ರ ನಮ್ ವಿನೋದ್ ಅಪ್ಪಿ ಅವ್ರು ಕೊನದ ನನಗೆ ಬಹಳ ಟೆನ್ಷನ್ ಅದ್ರಿ, ಅಲ್ಲಿ ಯಾರು ಓಟೆ ಹಾಕೋಲ್ಲ ಇಲ್ರಿ, ಅದು ಏನಕ್ಕಾಗಲ್ದು, ಏನಕ್ಕಿಲ್ಲ ಅಂತ ಹೇಳಿ ಇವತ್ತು ಅವ್ರು ಇಸ್ಮಾಲ್ ಖಾದ್ರಿ ಗಡವಳಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಕೂಡ ನಾವು ಅಲ್ರಿ ನಾನು ಇವತ್ತು ತೆಕ್ಕೋತೇನೆ ಅಂತ ಕುಂತ ವಾಪಸ್ ಅಂದ್ರ ಕೂಡ ನಮ್ಮ ಸಂಭಾಜಿ ಸಾಹೇಬರು ಅದು ಏನಕ್ಕಾಗಲ್ದು, ಧೈರ್ಯದಿಂದ, ಶಕ್ತಿಲಿಂದ ನಮ್ಮ ಆಶೀರ್ವಾದ ಅದ ನಿಮ್ಮೇಲ, ನೀನ್ ನಿಂದರು ಏನಕ್ಕಾಗಲ್ಲ ಅಂತ ಹೇಳಿ ಇವತ್ತು ನಾನು ನಿಂದಿರಿಸಿ ಆ ಹರಿಗರಿ ವಾರ್ಡಲ್ಲಿ ನನಗೆ ಗೆದ್ದಲು ಬಹಳ ಕಷ್ಟ ಇತ್ತು. ಆದ್ರೂ ಕೂಡ ಇವತ್ತು ಬಿಜೆಪಿ ಮತ್ತೆ JDS ಮತ್ತೆ ನಾನು ಕಾಂಗ್ರೆಸ್ ನಿಂತ ಬಿಜೆಪಿದವರಿಗೆ ಏನಂತ 800 ಬಿದ್ದು, JDS ದವರಿಗೆ 800 ಬಿದ್ದು, ನನಗೆ 1400 ಓಟ್ ಹೈ ಲೀಡ್ನಿಂದ ಅವರ ಆಶೀರ್ವಾದದಿಂದ ಗೆಲ್ಲಿಸಿ ತಂದಿದ್ದಾರೆ ಅಂತ ಹೇಳಕ್ ಬಯಸ್ತೀನಿ ಬಂಧುಗಳು. ಇಂಥ ಒಂದು ಇಳಸ್ಪುರ್ಗೆ ನಾವು ಬರೋ ಕಾರಣ ಅಂತಂದ್ರ ನಾನು ಎಲ್ಲಿ ಅವರು ಬರ್ತಿದ್ರೆ ಯಾವಾಗಾರ ನಮ್ಮ ಸಂಭಾಜಿ ಸಾಹೇಬರು ಆ ಶಕ್ತಿ ನನಗೆ ಗೊತ್ತಾಗಿಲ್ಲ. ಏನ್ ಗೊತ್ತಾಗಿಲ್ಲ ಅಂದ್ರ ಅವ್ರ ಶಕ್ತಿ ಗೊತ್ತಾಗಿಲ್ಲ. ನಾನು ಯಾವಾಗ ಬರ್ಲಾಂತಿಲ್ಲ ಶುರು ಆಯ್ತು, ಇಲ್ಲಿ ಗುಡಿಯಾಗ ಬಂದ 1 ಗಂಟೆ ಕುಂತ, 1 ಅರ್ಧ ಗಂಟೆ ಕುಂತ, 1 ದಿನ ಕುಂತ, ಬಹಳ ನನಗ್ ಶಾಂತಿ, ನೆಮ್ಮದಿ ನನಗೆ ಹೆಂಗೋ ಅನಿಸ್ತು, ಶಕ್ತಿ ಬಂದಂಗ ಹಾಗೆ ನಡೆದು ನಾನು ಸುಮಾರು ಹುಂಡಿ ಇರ್ಲಿ, ಅಮಾಸ್ಯೆ ಇರ್ಲಿ, ಯಾವಾಗ ನಮ್ಗೆ ಟೈಮ್ ಸಿಗ್ತದೋ ಇಲ್ಲಿ ಇಳಸ್ಪುರ್ನ ನಮ್ಮ ಇಸ್ಮಾಲ್ ಖಾದ್ರಿ ಅವ್ರದ್ದು ಆಶೀರ್ವಾದ ತಗೊಂಡು ಇಲ್ಲಿ ನಾನು ಹೋದಾಗ ನನಗೆ ಮನಸ್ಸಿಗೆ ಶಾಂತಿ ಇರ್ತದೆ ಅಂತ ಹೇಳಕ್ ಬಯಸ್ತೇನೆ. ಅದೇ ರೀತಿಯಾಗಿ ನನ್ನ ಮೊನ್ನೆ ಕೂಡ ನಾವು ರಿಯಲ್ ಎಸ್ಟೇಟ್ ಕೂಡ ಸಮಸ್ಯೆ ಇರ್ತದ, ಅಂತವ್ ಏನೇ ಇರ್ಲಿ ನಮಗ್ ಸಾಹೇಬರಿಗೆ ಇಂತಿಂತ ನಮಗ್ ದುಃಖ ಅದರಿ, ಕಷ್ಟ ಅದರಿ ಅಂದಾಗ ನಾವ್ ಎಲ್ಲಿ ಅನಿಸ್ತೇವೆ ಅಂತಂದ್ರ ನಮಗ್ ಗುರು ಆಗಿ ನಮಗ್ ಶಕ್ತಿ ಕೊಟ್ಟು, ಗುರು ಮತ್ತ ಗುರಿ ನಮಗ್ ಯಾರಾದ್ರೂ ಹಿಂದಿದ್ದಾರ ಅಂದ್ರ
ನಮ್ಗೆ ಎಳಸ್ಪುರ ಸಂಭಾಜಿ ಸಾಹೇಬರು ಆಶೀರ್ವಾದ ಅಂತ ಹೇಳಕ್ ಬಯಸ್ತೀನಿ ಬಂಧುಗಳು.